ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಹೆಸರು ಬಂದು ಐಶ್ವರ್ಯ ಅಂತ. ನಮ್ಮದು ಶಾಪ್ ಇರೋದು ಬಂದು ಬೂಕನಕೆರೆಯಲ್ಲಿ. ಯಾರಾದರೂ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರು ವಿಸಿಟ್ ಮಾಡಿ. ನಮ್ಮಲ್ಲಿ ಆನ್ಲೈನ್ ಫೆಸಿಲಿಟಿ ಕೂಡ ಇದೆ, ಬೇಕಿದ್ದರೆ ಕೊರಿಯರ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಕೊಟ್ಟಿರ್ತೀನಿ ನಾನು ಸ್ಕ್ರೀನ್ ಮೇಲೆ. ಇವತ್ತು ನಾನು ತುಂಬ ವರ್ಕ್ಗಳು ಮಾಡಿರೋದು, ಸ್ಟಿಚಿಂಗ್ ಆಗಿದೆ, ಸ್ವಲ್ಪ ಟೈಲರಿಗೆ ಕೊಡೋದು ವರ್ಕ್ಗಳಿದೆ. ಅದನ್ನು ಯಾವ್ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತಾ ಹೋಗ್ತೀನಿ. ಮತ್ತು ಯಾವ ವರ್ಕ್ ತೋರಿಸ್ತೀನಿ ಅದ್ರದ್ದು ರೇಟ್ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ. ಬೇಕು ಅಂತಂದರೆ ನೀವು ಚೆಕ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಾನು ಯಾವ್ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ಒನ್ ಬಂದ್ಬಿಟ್ಟು ನಮ್ಮಲ್ಲಿ ಇದು ಜಾಸ್ತಿ ರನ್ ಆಗುತ್ತೆ. ಇದು ಡಿಸೈನು ತುಂಬ ಹೊಸ್ದಾಗಿ ಟ್ರೆಂಡಿಂಗಲ್ಲಿರೋ ಡಿಸೈನ್. ಇದು ತೋರಿಸ್ತೀನಿ ನೋಡಿ. ಈ ಥರ ನೋಡಿ, ಈ ಥರ ಶೇಪಲ್ಲಿ ತುಂಬ ರನ್ ಆಗುತ್ತೆ ಜಾಸ್ತಿ ಇದು ಡಿಸೈನು. ಹತ್ತಿರದಿಂದ ನೋಡಿ, ಈ ಥರ ಡಬಲ್ ಲೀವ್ಸ್ ಇದೆ. ಡಬಲ್ ಫ್ಲವರ್ ಬಂದು ಈ ಥರ ಬರುತ್ತೆ. ಈ ಥರ ನೋಡಿ, ಬ್ಯಾಕ್ ಶೇಪ್ ಬಂದು ಈ ಥರ ಸ್ಲೀವ್ಸಲ್ಲಿ ಕಂಟಿನ್ಯೂ ಆಗುತ್ತೆ, ಸ್ಲೀವ್ಸ್ ತನಕ. ಇದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋರಿಗೆ ತುಂಬ ಫಿಟ್ಟಿಂಗಾಗಿ ಕ್ಲೀನಾಗಿ ಕೂರುತ್ತೆ ಇದು ಸೈಜು. ಇವರು ತುಂಬ ಸ್ವಲ್ಪ ದಪ್ಪ ಇದ್ದಾರೆ, ಹಾಗಾಗಿ ಇದು ಇಷ್ಟಕ್ಕೆ ಕಟ್ಔಟ್ ಆಗಿದೆ ಡಿಸೈನು. ಫ್ರಂಟ್ ಶೇಪ್ ಬಂದು ಈ ಥರ. ಇವಾಗೆಲ್ಲ ಜಾಸ್ತಿ ಇದೇ ಡಿಸೈನ್ ಮಾಡಿಸ್ಕೊತಾ ಇರೋದು, ಇದೇ ಥರ ಕೇಳ್ತಾರೆ, ನಮ್ಗೆ ಇದೇ ಥರ ಬೇಕು ಡಿಸೈನು. ಎಲ್ಲ ನೆಕ್ಸಲ್ಲೂ ಇದೇ ಥರ ಡಿಸೈನ್ಸ್ ಇದೆಯಾ ಅಂತ ಜಾಸ್ತಿ ಕೇಳಿಸ್ತಾರೆ. ಆ ಥರ ಇದು ನೆಕ್ಕು ತುಂಬ ಟ್ರೆಂಡಿಂಗಲ್ಲಿರೋ ಡಿಸೈನ್ ಇದು. ಈ ಥರ ಶೇಪ್ ಇದೆ ಫ್ರಂಟು. ನಾವು ಈ ಸೈಡು ಬಂದು ಬ್ಲೌಸಿಗೆ ಇದೇನು ಶೇಪ್ ಇದೆ ಇದು ಅದೇ ಶೇಪ್ ಕೊಡ್ತೀವಿ. ಲೆಫ್ಟ್ ಸೈಡು ರೌಂಡ್ ಅಥವಾ ಬೇರೆ ಬೇರೆ ಶೇಪಲ್ಲಿ ಕೊಡಲ್ಲ. ಸ್ಲೀವ್ಸ್ ಬಂದು ಈ ಥರ ಲೈನ್ ಇದೆ, ಕಾಣಿಸ್ತಾ ಇದೆಯಾ ನೋಡಿ. ಲೈನ್ ಬಂದು ಈ ಥರ ಚಿಕ್ಕ 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 ಬುಟ್ಟಾಸ್ ಇದೆ. ಈ ಡಿಸೈನ್ಗೆ ಬಂದು ನಾವು ಪ್ರೈಸು ಏನು ಹೇಳ್ತೀವಿ ಅಂತಂದರೆ 600 ರೂಪೀಸ್ ಚಾರ್ಜ್ ಮಾಡಿದ್ದೀವಿ. ನೋಡಿ, ಈ ಥರ ಇದೆ ಇದು ಡಿಸೈನು. ನೆಕ್ಸ್ಟ್ ಒನ್ ಡಿಸೈನ್ ಬಂದು ಇದರಲ್ಲೇ ಇನ್ನು ಸ್ವಲ್ಪ ಸಿಂಪಲ್ ಬರುತ್ತೆ ನೋಡಿ. ಈ ಥರ ಅದು ಡಬಲ್ ಫ್ಲವರ್ ಇರುತ್ತೆ, ಇದು ಸಿಂಗಲ್ ಫ್ಲವರ್ ಇದೆ ನೋಡಿ. ಅದೇ ಶೇಪು, ಇದರಲ್ಲೇ ರೌಂಡ್ ಶೇಪು ಕೂಡ ಇದೆ, ಈ ಶೇಪು ಕೂಡ ಇದೆ. ಇದರಲ್ಲಿ ಒಂದು 4-5 ಥರ ಶೇಪ್ಸ್ ಇದೆ ಡಿಸೈನ್ಸ್ದು ನೋಡಿ. ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ ತೋರಿಸ್ತೀನಿ. ಡಿಸೈನ್ ಏನಾದರೂ ಬೇರೆ ಥರ ನನಗೆ ಬೇಕು, ಬೇರೆ ಥರದ್ದು ತೋರಿಸಿ ಯಾವ ಥರ ಡಿಸೈನ್ಸ್ ಇದೆ ಅಂತಂದರೆ ನಾನು ವಾಟ್ಸಪ್ಪಲ್ಲಿ ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀನಿ. ನೀವು ಬೇಕಿದ್ದರೆ ಸೆಲೆಕ್ಟ್ ಮಾಡ್ಕೋಬೋದು ಯಾವ ಡಿಸೈನ್ ಮಾಡಿಸ್ಕೊತೀನಿ ಅಂತ. ಇದೇ ಹಾಕ್ಸ್ಕೋಬೇಕು ಅಂತ ಏನಿಲ್ಲ, ಇನ್ನೂ ತುಂಬ ಡಿಸೈನ್ಸ್ ಇದೆ ನೋಡಿ. ಈ ಥರ ಇದು ಕಂಟಿನ್ಯೂಷನ್ ಇದೆ. ಇದು ನೋಡಿ, ಇವ್ರು ಸ್ವಲ್ಪ ಸಣ್ಣ ಇದ್ದಾರೆ, ಫುಲ್ ಕಂಟಿನ್ಯೂ ಆಗಿದೆ ಇದು ಡಿಸೈನು. ಐರನ್ ಮಾಡಬೇಕು ಇನ್ನೂ ನೋಡಿ. ಹತ್ತಿರದಿಂದ ನೋಡಿ, ಈ ಥರ ಇದೆ ಡಿಸೈನು. ಕಾಂಬಿನೇಷನ್ ಇದೆ, ಚೆನ್ನಾಗಿ ಬಂದಿದೆ ಇದು ಡಿಸೈನು. ಫ್ರಂಟ್ ಶೇಪ್ ಬಂದು ಈ ಥರ ಇದೆ. ಇದು ನಾವು ಸ್ಟಿಚಿಂಗ್ ಕೂಡ ಮಾಡಿಕೊಡ್ತೀವಿ. ಬೇಕು ಅಂತಂದರೆ ನಿಮಗೆ ಸ್ಟಿಚಿಂಗ್ ಏನಾದರೂ ಬೇಡ, ನಾನೇ ಸ್ಟಿಚ್ ಮಾಡ್ಕೊತೀನಿ, ಬರೀ ವರ್ಕ್ ಹಾಕ್ಕೊಟ್ರೆ ಸಾಕು ಅಂತಂದ್ರೂ ವರ್ಕ್ ಕೂಡ ಹಾಕ್ಕೊಡ್ತೀವಿ ನೋಡಿ ಫ್ರೆಂಡ್ಸ್. ಸ್ಲೀವ್ ಬಂದು ಈ ಥರ ಲೈನ್ ಹೋಗಿದೆ. ಈ ಥರ ಚಿಕ್ಕ ಚಿಕ್ಕ ಬುಟ್ಟಾಸ್ ಬಂದಿದೆ. ಫುಲ್ಲು ಬ್ಲೌಸ್ ಫುಲ್ಲು ಈ ಥರ ಬುಟ್ಟಾಸ್ ಬಂದಿದೆ ಸ್ಲೀವ್ಸಲ್ಲೆಲ್ಲ. ಇದ್ರದ್ದು ಪ್ರೈಸ್ ಬಂದು 550, 550 ರೂಪೀಸ್ ಚಾರ್ಜ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಈ ಥರ, ಇದು ಫ್ಲವರ್ ಡಿಸೈನು, ರೋಸ್ ಪೆಟಲ್ಸ್ ಡಿಸೈನ್ಸ್ ಬರುತ್ತೆ. ಫುಲ್ ಆಫ್ ವರ್ಕು, ಇದು ಫುಲ್ಲು ಗ್ರ್ಯಾಂಡಾಗಿ ಬರುತ್ತೆ ಇದು ಡಿಸೈನು ನೋಡಿ. ಇದು 3D ಕಲರ್ ಸ್ಯಾರಿ, 3 ಕಲರ್ ಇದೆ. ಇದಕ್ಕೆ ಈ ಥರ ಕಾಂಬಿನೇಷನ್ ಮಾಡಿಸಿದ್ದಾರೆ ನೋಡಿ. ಹತ್ತಿರದಿಂದ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಇದು. ಬಟ್ ಅವ್ರ ಸ್ಲೀವ್ಸ್ ನನಗೆ ಗ್ರ್ಯಾಂಡಾಗಿ ಬೇಡ, ಇದ್ರದ್ದು ಸ್ಲೀವ್ಸ್ ನನಗೆ ಬೇಡ ಅಂತಂದ್ರು. ಮಾಮೂಲಿ ಆ್ಯಸ್ ಯೂಶುವಲ್ ನಾವು ಪೀಕಾಕ್ ಬುಟ್ಟ ಕೊಟ್ಬಿಟ್ಟು ಸ್ಮಾಲ್ ಬುಟ್ಟಾಸ್ ಕೊಟ್ಟಿದ್ದೀವಿ ನೋಡಿ. ಇದ್ರದ್ದು ಫ್ರಂಟ್ ಬಂದು ಈ ಥರ ಇದೆ. ಇದಕ್ಕೆ ನಾನು ಚಾರ್ಜ್ ಮಾಡಿರೋದು 500 ರೂಪೀಸು. ನೆಕ್ಸ್ಟ್ ಬ್ಲೌಸ್ ಬಂದು ವೆಲ್ವೆಟ್ ಬ್ಲೌಸಲ್ಲಿ ಗೋಲ್ಡಲ್ಲಿ ವರ್ಕ್ ಮಾಡಿಸಿರೋದು. ಇದಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಕಾಣಿಸ್ತಿದ್ಯಾ? ಟೆಂಪಲ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿ ಬಂದಿದೆ ಇದು ನೋಡಿ ಫ್ರೆಂಡ್ಸ್.
ಇದಂತೂ ಫುಲ್ ಬೀಟ್ಸಲ್ಲೇ ವರ್ಕ್ ಮಾಡಿಸಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ದೂರದಿಂದ. ಫಿನಿಶಿಂಗ್ ಅಂತೂ ಟೆಂಪಲ್ದು ತುಂಬ ಸೂಪರಾಗಿ ಬಂದಿದೆ ಇದು ಡಿಸೈನು. ಇದ್ರದ್ದು ಸ್ಲೀವು ಟೆಂಪಲ್ ಡಿಸೈನೇ ಇದೆ ಸ್ಲೀವ್ಗೆ, ಅಂದರೆ ತುಂಬ ಓವರಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ವೇನೋ ಅಂತಂದ್ರು ಅಂದ್ಬಿಟ್ಟು ನಾನು ಈ ಥರ ಸ್ಲೀವ್ಗೆ ಪ್ಯಾಟರ್ನ್ ಹಾಕಿದ್ದೀನಿ. ಈ ಥರ ಇದೆ ಸ್ಲೀವು ನೋಡಿ, ಇದೊಂಥರ ಚೆನ್ನಾಗಿದೆ, ಇದು ಅಟ್ರಾಕ್ಷನ್ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಸ್ಲೀವ್ಸ್ ಒಂಥರ ಡಿಫ್ರೆಂಟ್ ಆಗಿದೆ ಇದು ಸ್ಲೀವ್ ನೋಡಿ, ಸಿಂಪಲ್ ಆಗೂ ಇದೆ, ಗ್ರ್ಯಾಂಡ್ ಆಗೂ ಕಾಣಿಸುತ್ತೆ. ವೆಲ್ವೆಟ್ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಲೀವು ನೋಡಿ. ನೀವು ಇದನ್ನು ಬೇಕು ಅಂತಂದರೆ ಇದು ರೆಡ್ಡಲ್ಲಿ ಮಾಡಿಸಿರೋದವರು, ನೀವು ಬೇಕು ಅಂತಂದರೆ ಬ್ಲ್ಯಾಕಲ್ಲೂ ಮಾಡಿಸ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಲೀವ್ಸ್ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಸ್ಲೀವ್ಸ್ ಹಾಕ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಕೊಡುತ್ತೆ ಸ್ಲೀವ್ಸ್ ಮೇಲೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದು ಡಿಸೈನು ನೋಡಿ. ಇದ್ರದ್ದು ಫ್ರಂಟ್ ಬಂದು ಈ ಥರ ನಾರ್ಮಲ್ ಇದೆ, ಲೇಸ್ ಕೊಟ್ಟಿದ್ದಾರೆ ಏನೋ ಅನ್ನೋ ಥರ ಫಿನಿಶಿಂಗ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಇದ್ರದ್ದು ಫಿನಿಶಿಂಗ್. ಹತ್ರದಿಂದ ನೋಡಿ ಈ ಥರ ಇದೆ. ಇದ್ರದ್ದು ಪ್ರೈಸ್ ಬಂದು 900 ರೂಪೀಸ್, 900 ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೆ ವರ್ಕ್ಗೆ ನೋಡಿ. ತುಂಬ ಚೆನ್ನಾಗಿದೆ, ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ನಿಮಗೆ ಬೇಕು ಅಂದರೆ ಮಾಡಿಸ್ಕೋಬೋದು ಅಂತ. ಇವತ್ತಂತೂ ಫುಲ್ಲು ಮಿಕ್ಸಲ್ಲಿ ತೋರಿಸ್ತಾ ಇದ್ದೀನಿ, ಇದು ಕಮ್ಮಿ ರೇಟ್ದು ಜಾಸ್ತಿ ರೇಟ್ದು ಅನ್ನೋ ಥರ ಏನಿಲ್ಲ, ಯಾವ್ಯಾವ್ದು ಆಗಿದೆ ವರ್ಕ್ ಆಗಿ ಸ್ಟಿಚಿಂಗ್ ಆಗಿ ಆ ಥರದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕು ಸೆಪ್ರೇಟಾಗೇ ಬೇಕು 350ಲೇ ಬೇಕು ಅಥವಾ 500 ರೇಂಜಲ್ಲಿ ಮಾತ್ರ ಬೇಕು ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಅದರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಒಂದು ಬಂದು ಈ ಡಿಸೈನು ನೋಡಿ, ಇವ್ರು ಸ್ವಲ್ಪ ದಪ್ಪ ಇದ್ದಾರೆ, ಸ್ವಲ್ಪ ಅಗ್ಲ ಇದೆ ಡೀಪು ನೋಡಿ. ಡೀಪು ಹಾಕ್ಸ್ಕೊತೀನಿ ಅಂತಂದರೆ ಡಿಸೈನ್ಸು ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಡೀಪ್ ಬೇಡ ಜಾಸ್ತಿ ಬೆಂದು ಕಾಣಿಸುತ್ತೆ ಅಂತೆಲ್ಲ ಹೇಳ್ತಾರೆ, ಅದಕ್ಕಾಗಿ ಇವ್ರಿಗೆ ಸ್ವಲ್ಪನೇ ಡೀಪ್ ಕೊಟ್ಟಿರೋದು ನೋಡಿ. ಫಿನಿಶಿಂಗ್ ಅಂತೂ ಸಖತ್ತಾಗಿ ಬಂದಿದೆ ಇದು ಡಿಸೈನ್ದು. ಸ್ಲೀವ್ಸ್ಗೆ ಬಂದು ಇದೊಂಥರ ಕ್ಯೂಟಾಗಿ ಚೆನ್ನಾಗಿದೆ ಇದು ಸ್ಲೀವ್ಸು ನೋಡಿ, ಈ ಥರ ಕೊಟ್ಟಿದ್ದೀವಿ ಫ್ಲವರ್ ಸ್ಲೀವ್ಸು. ಇದಂತೂ ಸಖತ್ತಾಗಿ ಗ್ರ್ಯಾಂಡಾಗಿ ಕಾಣುತ್ತೆ, ಇದು ಬುಟ್ಟ ಸಖತ್ತಾಗಿ ಬರುತ್ತೆ ಇದು ಡಿಸೈನ್. ಫಿನಿಶಿಂಗ್ ಅಂತೂ ಸೂಪರಾಗಿ ಬರುತ್ತೆ ಇದು ನೋಡಿ. ಥ್ರೆಡ್ ಕಟಿಂಗ್ ಆಗಿಲ್ಲ, ಮಾಡಬೇಕು. ಫ್ರಂಟ್ ಬಂದು ಈ ಥರ ಇದೆ, ನಾರ್ಮಲ್ ರೌಂಡ್ ನೆಕ್ ಇದೆ. ಇದ್ರದ್ದು ಪ್ರೈಸ್ ಬಂದು 350 ರೂಪೀಸ್, 350. ನೆಕ್ಸ್ಟ್ ಬಂದಿದೆ, ಇದು ಸ್ವಲ್ಪ ಗ್ರ್ಯಾಂಡಾಗೂ ಇದೆ, ಬಟ್ ನಾರ್ಮಲ್ ರೇಂಜಲ್ಲೇ ಮಾಡಿಸ್ಕೊತೀನಿ ಅಂತಂದ್ರೂ ಸಿಗುತ್ತೆ. ಇದು ಡಿಸೈನ್ ಸ್ವಲ್ಪ ಅಗ್ಲಕ್ಕೆ ಬರುತ್ತೆ, ಇದು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಇದು ನೋಡಿ. ಈ ಥರ ಇದೆ, ಬ್ಯಾಕ್ ಬಂದು ಈ ಥರ ಇದೆ, ರೌಂಡ್ ನೆಕ್ಕು. ಫ್ರಂಟ್ ಬಂದು ನಾರ್ಮಲ್ ಸ್ಲೀವು, ಫ್ರಂಟ್ ಇದೇ ಥರ ಶೇಪ್ ಇರೋದು. ಸ್ಲೀವ್ಸ್ ಬಂದು ಇದ್ರದ್ದೇ ಲೈನ್ ಹಾಕಿದ್ದೀವಿ, ಬೇಕು ಅಂದರೆ ಇದಕ್ಕೆ ಬುಟ್ಟನೂ ಹಾಕ್ಬೋದು, ಬೇಡ ಅಂತಂದರೆ ಈ ಥರ ಮಾಮೂಲಿ ನಾರ್ಮಲ್ ಇದೆ ನೋಡಿ. ಈ ಥರ ಲೈನ್ ಬಂದು ಮೇಲ್ಗಡೆ ಮತ್ತೆ ಫ್ಲವರ್, ಬ್ಯಾಕಲ್ಲಿ ಏನು ಕಂಟಿನ್ಯೂಷನ್ ಇದೆ ಅದೇ ಥರ ಕಂಟಿನ್ಯೂ ಆಗಿದೆ ಇದು ಡಿಸೈನು. ಇದು ಬುಟ್ಟಾಸ್ ಬಂದು ಬೇರೆ ಇದ್ರದ್ದು, ಇದರಲ್ಲಿ ಲೈನ್ ಮಾತ್ರ ಅವೈಲಬಲ್ ಇರೋದು, ಈ ಥರ ಬುಟ್ಟಾಸ್ ಇಲ್ಲ. ನಾವು ಇದನ್ನು ಬುಟ್ಟಾಸ್ ಬೇರೆ ಯಾವುದೋ ಡಿಸೈನ್ಸ್ ಇದೆ ಇದಕ್ಕೆ ಅಡ್ಜಸ್ಟ್ ಮಾಡಿರೋದು ನೋಡಿ. ಈ ಥರ ಬಂದಿದೆ ಇದು ಡಿಸೈನು. ಇದ್ರದ್ದು ಪ್ರೈಸ್ ಬಂದು 600 ರೂಪೀಸು. ನೀವೇನಾದರೂ ಸ್ಟಿಚ್ ಮಾಡಿಸ್ಕೊತೀನಿ ಅಂತಂದರೆ ವರ್ಕ್ ಬ್ಲೌಸಿಗೆ 350 ರೂಪೀಸ್ ಚಾರ್ಜ್ ಮಾಡ್ತೀವಿ, ಅದು ಸೆಪ್ರೇಟ್ ಇರುತ್ತೆ, ಇದು ವರ್ಕ್ ಸಪ್ರೇಟು. ಆಮೇಲೆ ವರ್ಕಲ್ಲೇ ಸ್ಟಿಚ್ಚು ಮಾಡಿಕೊಡ್ತೀರಾ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ, ನಾನು ತೋರಿಸ್ತಿರೋದು ವರ್ಕ್ ಪ್ರೈಸ್ ಮಾತ್ರ ಹೇಳ್ತಾ ಇರೋದು. ಇದೇನು ವರ್ಕ್ದು ಏನು ವರ್ಕ್ ಇದೆ ಅಷ್ಟು ಮಾತ್ರ ಹೇಳ್ತಿರೋದು. ಸ್ಟಿಚಿಂಗ್ ಅಮೌಂಟು ಸೆಪ್ರೇಟ್ ಆಗುತ್ತೆ. ಕುಚ್ಚನ್ನು ಹಾಕ್ಸ್ಕೊಡ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕುಚ್ಚು ಯಾವ್ಯಾವ ಥರ ಕುಚ್ಚು ಹಾಕ್ಸಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತೀನಿ. ವೀಡಿಯೋಸು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಖುಷಿಯಾಗುತ್ತೆ ವಿಡಿಯೋ ಮಾಡಬೇಕು ಅಂತ. ನಮ್ಮನ್ನು ಜಾಸ್ತಿ ಜನ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದು ವೀಡಿಯೋಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೇರೆಯವ್ರಿಗೂ, ನಿಮ್ಮ ಫ್ರೆಂಡ್ಸ್ಗೆ ಅಂತಂದರೆ ಶೇರ್ ಮಾಡಿ, ಲೈಕ್ ಮಾಡಿ. ಒಂದೊಂದು ನಮಗೂ ಖುಷಿಯಾಗುತ್ತೆ, ಲೈಕ್ ಮಾಡ್ತಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ಮಾಡಬೇಕು ವೀಡಿಯೋನ ಅಂತಂತ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ. ಮಾಡೋದ್ರಿಂದ ಅವರು ಏನಾದರೂ ಈ ರೇಂಜಲ್ಲಿ ವರ್ಕ್ ಮಾಡಿಸ್ಕೋಬೇಕು, ಸಿಂಪಲ್ಲಾಗಿ ಕಮ್ಮಿ ದುಡ್ಡಲ್ಲಿ ಚೆನ್ನಾಗಿರೋ ವರ್ಕ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ ಇದು ವಿಡಿಯೋ. ನಮ್ಮ ಶಾಪ್ ಬಂದು ಬೂಕನಕೆರೆಯಲ್ಲಿರೋದು ನೋಡಿ. ಇದು ಒಂದು ನೆಕ್ಸ್ಟ್ ಇದು ಟೈಲರಿಗೆ ಕೊಡಬೇಕು, ಅವರು ಹಾಕ್ಸ್ಕೊಂಡಿರೋದು ವರ್ಕು
ನೋಡಿ ಕಾಂಬಿನೇಷನ್ ಇದೆ, ಚೆನ್ನಾಗಿ ಬಂದಿದೆ ಇದು ಡಿಸೈನು. ಇದು ಸೀರೆ ಕಲರ್ ಬೇರೆ ಕಲರ್ ಕಾಣಿಸ್ತಾ ಇರ್ಬೋದು, ಇದು ಕಾಂಬಿನೇಷನ್ ಬಂದು ಈ ಕಲರ್ ಇದೆ, ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ. ಈ ಥರ ಇದೆ. ಇದ್ರದ್ದು ಬಂದು ಬುಟ್ಟ ಇದೆ. ಇದ್ರ ಪ್ರೈಸ್ ಬಂದು 350 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಈ ಥರ ಬುಟ್ಟ ಜಾಸ್ತಿ ಇದು ಕೇಳಿ ಕೇಳಿ ಹಾಕ್ಸ್ಕೊಂತಾರೆ, ಪೀಕಾಕ್ ಇರೋದೇ ಹಾಕಿ ಬುಟ್ಟ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅದು ಕಾಮನ್, ಎಲ್ಲದರಲ್ಲೂ ಬುಟ್ಟ ಇದೆ ಹಾಕಿದ್ದಾರೆ ಅಂತ ನೀವು ಅನ್ಕೋಬೋದು. ಬೇರೆ ಬುಟ್ಟಾಸ್ಗಳು ಇದೆ, ಬಟ್ ಅದೇ ಜಾಸ್ತಿ ಕೇಳ್ತಾರೆ, ಪಿಕಾಕ್ ಇರೋದೇ ಹಾಕಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಒಂದು ಬಂದು ಇದು ನೋಡೋಕ್ಕೆ ಸಿಂಪಲಾಗಿ ಕಾಣಿಸುತ್ತೆ, ಬಟ್ ಫಿನಿಶಿಂಗ್ ಅಂತೂ ಸೂಪರಾಗಿ ಬಂದಿದೆ. ಇದು ಫಿನಿಶಿಂಗು ನೀವು ಹತ್ತಿರದಿಂದ ನೋಡ್ಬೋದು. ಇದು ಬಂದು ಟೈಲರ್ದೇನೆ, ಚೆನ್ನಾಗಿದೆ ಅಲ್ವಾ ಇದು ಡಿಸೈನು. ಇದ್ರದ್ದು ಫ್ರಂಟ್ ಶೇಪ್ ಬಂದು ಈ ಥರ ಬರುತ್ತೆ, ಈ ಥರ ನಾರ್ಮಲ್ ಬರುತ್ತೆ. ಸ್ಟಿಚ್ ಮಾಡಿರೋದನ್ನ ತೋರಿಸುವಾಗ ತುಂಬ ಕ್ಲಾರಿಟಿಯಾಗಿ ಹತ್ರದಿಂದ ಎಲ್ಲ ತೋರಿಸ್ಬೋದು. ಈ ಥರ ಸ್ಟಿಚ್ ಮಾಡದೇ ಇರೋ ಬ್ಲೌಸ್ ಪೀಸು ಅಂತಂದರೆ ತೋರ್ಸೋಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಡಿಸೈನು ಬೇರೆಯವ್ರಿಗೂ ಹೊಲ್ಕೊತಾರೆ ಬ್ಲೌಸ್ಗಳನ್ನ, ಅವ್ರಿಗೆ ಹಾಕ್ಕೊಡೋದಷ್ಟೇ ಕೆಲಸ. ಬೇಡ ನೀವೇ ಸ್ಟಿಚ್ ಮಾಡಿ, ನಮ್ಮ ಹತ್ರ ಸ್ಟಿಚ್ ಮಾಡೋಕ್ಕೆ ಯಾರೂ ಇಲ್ಲ, ನಮಗೆ ಮಾಡಿಕೊಡ್ತೀನಿ ಅಂತಂದ್ರೂ ಸ್ಟಿಚ್ ಮಾಡ್ಕೊತೀನಿ ಅಂತಂದ್ರೂ ಮಾಡಿಕೊಡ್ತೀವಿ. ಇಲ್ಲ ನೀವೇ ಮಾಡಿ ಸ್ಟಿಚ್ಚು, ನಾವು ವರ್ಕು ಸ್ಟಿಚ್ ಎರಡೂ ಬೇಕು ಅಂತಂದ್ರೂ ಮಾಡಿಕೊಡ್ತೀವಿ. ಇದ್ರದ್ದು ಸ್ಲೀವ್ ಬಂದು ಈ ಥರ ಇದೆ ನೋಡಿ. ಇದು ಲೈನು ಇದೆ ವಿತ್ ಬುಟ್ಟ ಬಂದು ಸ್ಮಾಲ್ ಡಾಟ್ಸು ಬರುತ್ತೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಲೀವ್ ಸ್ಟಿಚ್ ಮಾಡಿದ್ಮೇಲೆ. ಏನಂತಂದರೆ ಬ್ಲೌಸ್ಗಳು ವರ್ಕು ಈ ಥರ ಪೀಸಲ್ಲಿ ತೋರಿಸಿದಾಗ ಹೈಲೈಟ್ ಆಗೋದಕ್ಕಿಂತ ಬ್ಲೌಸು ಸ್ಟಿಚ್ ಮಾಡಿರೋದನ್ನು ತೋರಿಸಿದಾಗ ಡಿಸೈನ್ಸ್ ತುಂಬ ಇಷ್ಟ ಆಗುತ್ತೆ. ಇದು ಚೆನ್ನಾಗಿದೆ ಡಿಸೈನು ಅಂತ. ಇದನ್ನ ಸ್ಟಿಚ್ಚು ಮಾಡಿದ್ದೀನಿ, ಈ ಥರದ್ದು ಒಂದು ವರ್ಕ್ ಹಾಕಿ. ಅದು ಬೇಕಿದ್ರೆ ಫೋಟೋ ಹಾಕ್ತೀನಿ ಕೊನೆಲ್ಲ, ಅದು ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಸ್ಟಿಚ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ, ಈ ಥರ ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 600, 600 ರೂಪಾಯಿ ತೊಗೊಂಡಿದ್ದೀನಿ ವರ್ಕ್ಗೆ ನಾನು. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ವರ್ಕ್ಸು ತುಂಬ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.